ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ನಗರಸಭೆಯಿಂದ ಬಾಲ್ಯ ವಿವಾಹ ಜಾಗೃತಿ ಮತ್ತು ಫೋಸ್ಕೋ ಅರಿವು. ಬಾಲ್ಯ ವಿವಾಹ ಅತ್ಯಂತ ಅನಿಷ್ಟ ಮೂಢನಂಬಿಕೆ ಪದ್ಧತಿ ಎಂದ ಶಾಸಕರು. ಸಾಗರದಲ್ಲಿ 2 ಬಾಲ್ಯ ವಿವಾಹ ನಡೆದಿರುವುದು ಆತಂಕಕಾರಿ ಎಂದ ಮೈತ್ರಿ ಪಾಟೀಲ್. ಜುಲೈ 2ರಂದು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಅವ್ವ ಸಂತೆ 16 ಆಹಾರ ಕರಕುಶಲ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ. ಪತ್ರಕರ್ತರ ಸಂಘದಿಂದ ಪೌರಾಯುಕ್ತ ನಾಗಪ್ಪ ಅವರಿಗೆ ಅಭಿನಂದನೆ. ನನ್ನ ಕರ್ತವ್ಯ ಮಾಡಿದ್ದೇನೆಂದು ಸೌಜನ್ಯ ಮೆರೆದ ಪೌರಾಯುಕ್ತ ನಾಗಪ್ಪ. ಈಗ ಸುದ್ದಿಯ ವಿವರ. ಬಾಲ್ಯ ವಿವಾಹ ಅನಿಷ್ಟ ಪದ್ಧತಿಯಾಗಿದೆ. ಮೂಢನಂಬಿಕೆ ಸೇರಿದಂತೆ ಬೇರೆ ಬೇರೆ ಕಾರಣಕ್ಕಾಗಿ ಬಾಲ್ಯ ವಿವಾಹ ಪ್ರೋತ್ಸಾಹಿಸಿದರೆ ಕಠಿಣ ಕಾನೂನು ಕ್ರಮ ಎದುರಿಸಬೇಕಾಗುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಸೋಮವಾರ ನಗರಸಭಾ ವತಿಯಿಂದ ಬಾಲ್ಯ ವಿವಾಹ ಹಾಗೂ ಫೋಸ್ಕೋ ಕಾಯ್ದೆ ಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಪ್ರಮಾಣ ವಚನ ಬೋಧಿಸಿ ಮಾತನಾಡುತ್ತಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ನಗರಸಭಾಧ್ಯಕ್ಷೆ ಮೈತ್ರಿ ವಿ ಪಾಟೀಲ್ ಮಾತನಾಡಿದರು. ಉಪಾಧ್ಯಕ್ಷೆ ಸವಿತಾ ವಾಸು, ಸದಸ್ಯರಾದ ಗಣಪತಿ ಮಂಡಗಳಲ್ಲಿ ಮಧುಮಾಲತಿ, ಸೈಯದ್ ಜಾಕಿರ್, ವಿ ಮಹೇಶ್, ಕುಸುಮಾ ಸುಬ್ಬಣ್ಣ, ರವಿಕುಮಾರ್, ಎಲ್ ಚಂದ್ರಪ್ಪ, ಅರವಿಂದ್ ರಾಯ್ಕರ್, ಉಮೇಶ್ ಇನ್ನಿತರರು ಹಾಜರಿದ್ದರು. ಬಹಳ ಪ್ರಮುಖವಾದಂಥ ಒಂದು ಯೋಜನೆ ಇದು ಕಾರ್ಯಕ್ರಮ. ದೇಶದಲ್ಲಿ ಇತ್ತೀಚೆಗೆ ಬಾಲ್ಯ ವಿವಾಹವನ್ನು ತಡೆಗಟ್ಟುವ ಯೋಜನೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಹಳ ಶ್ರಮ ಆಗ್ತಿವೆ. ಈ ಒಂದು ಬಾಲ್ಯ ವಿವಾಹ ರದ್ದತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ನಗರಸಭಾ ಗೌರವದ ಅಧ್ಯಕ್ಷರಾದ ಮೈತ್ರಿ ಪಾಟೀಲ್ ಅವರೇ, ಉಪಾಧ್ಯಕ್ಷರಾದ ಸವಿತಾ ವಾಸು ಅವರೇ, ಎಲ್ಲ ಗೌರವದ ನಗರಸಭಾ ಸದಸ್ಯರೇ, ಬಂದಿರುವ ಎಲ್ಲ ನನ್ನ ತಾಯಿಂದರೇ, ಗ್ರಾಮಸ್ಥರೇ, ಎಲ್ಲ ಪಕ್ಷದ ಮುಖಂಡರುಗಳೇ, ಮಾಧ್ಯಮದ ಎಲ್ಲ ಮಿತ್ರರೇ, ಅಧಿಕಾರಿಯ ಎಲ್ಲ ನನ್ನ ಬಂಧುಗಳೇ, ಈಗಾಗಲೇ ತಿಳಿಸಿದೆ ಮೂಢನಂಬಿಕೆಯ ಆಧಾರದಲ್ಲಿ 221ನೇ ಪ್ರಮಾಣದಲ್ಲಿ ನಾವು ಬಾಲ್ಯ ವಿವಾಹ ಮಾಡ್ತೀವಿ ಅಂತ ಹೇಳಿದಾಗ ನಿಜವಾಗ್ಲೂ ಮೂರ್ಖತನ ಅನ್ಸುತ್ತೆ. ಆ ಮಕ್ಕಳ ಹೆಣ್ಣು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ಈ ದೇಶದ ಪ್ರಗತಿಯ ಚಿಂತನೆಯಲ್ಲಿರುವಂತಹ ದೇಶದಲ್ಲಿ ಇನ್ನೂ ಸಹ ಹಳೆ ಪದ್ಧತಿಗಳನ್ನು ಇಟ್ಕೊಂಡು ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಹ 106 ವಿವಾಹ ಆಗಿದೆ ಅಂತ ಹೇಳಿದೆ. ನಾವು ತಲೆ ತಗ್ಗಿಸುವಂತ ಕೆಲಸ. ಭಾರತ ದೇಶದಲ್ಲಿ ನಮಗೆ ಹೆಣ್ಣು ಮಕ್ಕಳಿಗೆ ತಾಯಿ ಸ್ಥಾನವನ್ನು ಕೊಡ್ತೀವಿ. ಆ ಮಕ್ಕಳಿಗೆ ಅಷ್ಟು ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೀವಿ. ಆವಾಗ ಏನಂತ ಹೇಳಿದ್ರೆ ನಮ್ಮ ಪಬ್ಲಿಕ್ ಅಲ್ಲಿ ಇರುವಂತಹ ನಮ್ಮ ತಾಯಿಗಳು ನಾವು ಹೇಳ್ತಾರೆ, ಅಕ್ಕಪಕ್ಕದಲ್ಲಿ ಏನಾದರೂ ಬಾಧೆ ಕಾಣ್ತಾ ಅಂತ ಹೇಳಿದ್ರೆ ತಕ್ಷಣ ನೀವು ಫೋನ್ ಮಾಡಿ ಅಧಿಕಾರಿಗಳಿಗೆ ತಿಳಿಸಬೇಕು. ಆ ಹೆಣ್ಣು ಮಕ್ಕಳ ಮದುವೆಯಾಗುವುದನ್ನು ತಪ್ಪಿಸುವ ಕೆಲಸವನ್ನ ನೀವು ನಮ್ಮ ತಾಯಿಗಳು ನೀವು ಮಾಡಬೇಕು. ಆವಾಗ ಇದು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಕಾನೂನು ಬಹಳ ಬಿಗಿಯಾಗಿದೆ. ಇವತ್ತು ಕಾನೂನು ಸಹ ಪಕ್ಷ ಕಾಯ್ದೆ ಎಲ್ಲವರಿಗೆ ಬೇಡಿ ಕಳಿಸುವಂತ ಅವಕಾಶ ಇದೆ. ಯಾವುದೇ ಜಾಮೀನು ಸಿಗುವುದಿಲ್ಲ. ಆದರೂ ಸಹ ಇವತ್ತು ಗೊತ್ತಿಲ್ಲದೆ ಇವತ್ತು ಬಹಳಷ್ಟು ಜನ ಈ ರೀತಿಯ ಕಾರ್ಯಕ್ರಮಗಳನ್ನ ಕೆಲವು ಮದುವೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಇದು ಒಂದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸರ್ಕಾರ ಇದ್ರ ಬಗ್ಗೆ ಬಹಳ ಆಳವಾದಂತಹ ಒಂದು ಚರ್ಚೆಯನ್ನು ಮಾಡಿ ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಎಲ್ಲಾ ಕಡೆ ಮತ್ತು ರಾಜ್ಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದಾರೆ, ಧಾರವಾಡದಲ್ಲಿ ಸಮಿತಿ ಮಾಡಿದ್ದಾರೆ. ಅದರ ಅಧ್ಯಕ್ಷತೆ ನಮ್ಮ ಹೆಣ್ಣು ಮಕ್ಕಳಾಗಿದ್ದರಿಂದ ಮೈತ್ರಿ ಪಡೆಯಲಿಕ್ಕೆ ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ಸಲಹೆ ನಮ್ಮ ಸಾಗರದಲ್ಲಿ ನಮ್ಮ ಈ ಜಿಲ್ಲೆಯಲ್ಲಿ ಒಂದೇ ಒಂದು ಪ್ರಕರಣ ಆಗದೆ ಸಾರ್ವಜನಿಕರಿರ್ಬೋದು, ಮಾಧ್ಯಮದ ಮಿತ್ರರಿರ್ಬೋದು, ಪೊಲೀಸ್ ಇಲಾಖೆಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ನಗರಸಭಾ ಎಲ್ಲ ಗೌರವದ ಸದಸ್ಯರಿರ್ಬೋದು, ತಮ್ಮ ವಾರ್ಡಲ್ಲಿರ್ಬೋದು, ಯಾವುದೇ ವ್ಯಕ್ತಿಗಳು ಬಹಳ ದಿನಗಳು ಏನೇನಿದೆ ಹೆಣ್ಣುಮಕ್ಕಳು ಮದುವೆ ಆಗೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಅಷ್ಟೊಂದು ಇದಿಲ್ಲ. ಈ ಮುಂದಿನ ಭವಿಷ್ಯದ ಬಗ್ಗೆ ಆ ಹೆಣ್ಣುಮಕ್ಕಳು ಮದುವೆ ಆಗೋದ್ರೆ ಸಾಕು ಬೇಗ ಅನ್ನೋ ರೀತಿಯಲ್ಲಿ ಇರ್ತಾರೆ.
ಶಿಕ್ಷಣದ ಕ್ರಾಂತಿ ಆಗಿದೆ. ಶಿಕ್ಷಣ ಇವತ್ತು ಆ ಮಕ್ಕಳು ಓದೋದು ನೋಡಿದ್ರೆ ಇವತ್ತು 95, 96, 97% ನೋಡಿದ್ರೆ ಆ ಮಕ್ಕಳಲ್ಲಿ ಹೇಗೆ ಅವರು ಮದುವೆ ಮಾಡಿ ಮನಸ್ಸು ಬರ್ತದೆ ಗೊತ್ತಿದೆ. ಅಂತ ಒಂದು ನೀಚಿತನದಲ್ಲಿ ಮಕ್ಕಳು ಅವರ ಪೋಷಕರಿದ್ದಾರೆ. ಅಂತವರಿಗೆ ಮತ್ತು ಪೋಷಕ ಕಾಯ್ದೆಯಲ್ಲಿ ಜೈಲಿಗೆ ಹಾಕಿದ್ರೆ ಅವ್ರು ಎಷ್ಟು ವರ್ಷ ಜೈಲಿನ ಹೊರಬರ ಸಾಧ್ಯತೆ ಇಲ್ಲ. ಅದು ಸಪೋರ್ಟ್ ಕೊಟ್ಟಂತವರಿಗೂ ಜೈಲಿಗೆ ಹಾಕುವಂತಹ ಅವಕಾಶಗಳು ಇರುತ್ತದೆ. ಇಂತಹ ಕಾರ್ಯಗಳನ್ನು ಸಾರ್ವಜನಿಕವಾಗಿ ನಾವು ನೀವೆಲ್ಲರೂ ಸೇರಿ ಇದನ್ನ ಹೊಂದಿಕೊಂಡಿದ್ದೀವಿ. ಮೂಢನಂಬಿಕೆ ಅಂತ ಹೇಳಿದ್ರೆ ಬಹಳ ಜನರಿಗೆ ಏನಾಗಿದೆ ನೀವು ನೋಡಿದ್ದೀವಿ. ಬಾಲ್ಯದ ಜೊತೆಗೆ ಈ ಮೂಢನಂಬಿಕೆ ಬಹಳ ಜನ ಇರ್ತಾರೆ. ಮೂಢನಂಬಿಕೆ ಅಂತ ಹೇಳಿದ್ರೆ ಕೆಲವರು ದೇವಸ್ಥಾನಕ್ಕೆ ಹೋಗೋದು, ಈ ಕೆಲವರು ಗಾಡಿಗಳಿಗೆ ಹೋಗ್ತಾರೆ. ಅಂದ್ರೆ ದೇವರಿಗಿಂತ ಗಾಡಿಗಳನ್ನು ಬಿಟ್ಟಾಗಿರ್ತಾರೆ. ಬರೀ ಹೋಗೋಲ್ಲ ಅಂತವ್ರ ಹೋಗಿ ಎಲ್ಲ ಅಲ್ಲಿ ಅವರನ್ನು ಪೂಜೆ ಮಾಡಿಸ್ಕೊಂಡು ಬರೋದಿದೆಯಲ್ಲ, ಇದೊಂದು ಮೂಢನಂಬಿಕೆ. ಹಾಗೆ ನಮ್ಮ ಭಾರತ ದೇಶದ 21ನೇ ಶತಮಾನದಲ್ಲಿ ದೇಶದ ಪ್ರತಿಯೊಬ್ಬ ಮನೆಯಲ್ಲೂ ಎರಡಾಗಿ ಮೊಬೈಲ್ ಇದೆ, ಕಂಪ್ಯೂಟರ್ ಯುಗದಲ್ಲಿದೆ. ಒಂದು ದೃಷ್ಟಿಯಲ್ಲಿ ಈ ದೇಶದ ಪ್ರಪಂಚದ ಭಾರತ ದೇಶದಲ್ಲಿ ಇನ್ನೂ ಸಹ ನಾವು ಬಾಲ್ಯ ವಿವಾಹ ನಡೀತದೆ ಇದು ಹಾಗಾಗಿ ಬಂದಂತ ತಾಯಿಗಳು ಬಹಳ ಬಂದಿದ್ದೀವಿ. ಅಂದ್ರೆ ಅಶಕ್ತಿಯಿಂದ ಬಂದಿದೆ. ಅಂದ್ರೆ ನಿಮ್ಮೆಲ್ಲರ ಸಹಕಾರ ಇದ್ರೆ ಮಾತ್ರ ಸಾಧ್ಯ ಇದೆ. ಇದು ಬಂದ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ನಿಮ್ಮಲ್ಲಿ ನಿಮ್ಮ ಪಕ್ಕದ ಮನೆಯಲ್ಲಿ ನಡೀತಾರೆ. ಅದನ್ನ ತಾವು ಗುರುತಿಸಿ ನಮ್ಮ ಅಧಿಕಾರಿಗಳಿಗೆ ತಿಳಿಸಿಕೊಂಡ್ರೆ ಅದಕ್ಕೆ ಒಂದು ಅಂದೇಗಾಲ ಕೊಟ್ಟಿದ್ದಾರೆ. ನಗರಸಭೆ ನಂಬರಿದೆ, ಯಾರಿಗಾದ್ರೂ ತಿಳಿಸಬಹುದು. ನೀವು ವಾರ್ಡಿನ ಸದಸ್ಯರಿಗೆ ತಿಳಿಸಿದ್ರು ಸಹ ಅವರಿಗೆ ತಕ್ಷಣ ಬಂದು ಅಲ್ಲಿ ತಡೆ ಹಿಡಿದು ಆ ಹೆಣ್ಣು ಮಕ್ಕಳ ರಕ್ಷಣೆ ಮಾಡುವಂತ ಕೆಲಸ ಮಾಡಿ ಆ ಮಗು ಓದಬೇಕು, ಆ ಮಗು ಆನಂದ ಬೆಳಿಬೇಕು, ಓದಬೇಕು. ಆ 14 ವರ್ಷಕ್ಕೆ ಮದುವೆ ಪದ್ಧತಿಯನ್ನ ರದ್ದುಪಡಿಸುವುದಕ್ಕೆ ಕೆಲಸ ನಾವೆಲ್ಲರೂ ಸೇರಿ ಮಾಡಿದೆ. ನಾವೇ ಮಾಡಿದೆ. ಈಗಷ್ಟೇ ಎಲ್ಲ ವಿಷಯವನ್ನು ಶಾಸಕರು ಹೇಳಿದ್ದಾರೆ. ಖಂಡಿತ ಬಾಲ್ಯ ವಿವಾಹ ಅಂತಕ್ಕಂಥದ್ದು ಹಿಂದಿರ್ತಕ್ಕಂಥ ಪದ್ಧತಿ ಅದು ಇವತ್ತಿನ ಕಾಲದಲ್ಲೂ ನಡೀತಾ ಇದೆ ಅಂತಕ್ಕಂಥದ್ದು ತುಂಬಾ ನೋವಾಗುವಂತ ವಿಷಯ. ಸಾಗರದಲ್ಲೂ 2 ಕೇಸ್ ಆಗಿದೆ ಅಂತಕ್ಕಂಥದ್ದು ತುಂಬಾ ಬೇಸರದ ಸಂಗತಿ. ಅಂದ್ರೆ ಎಲ್ಲೋ ಆಗ್ತಿತ್ತು, ಎಲ್ಲೋ ಕೇಳ್ತಿದ್ವಿ, ನಮ್ಮ ಸಾಗರದಲ್ಲೂ ಆಗ್ತಿದೆ ಅಂತಕ್ಕಂಥದ್ದು ತುಂಬಾ ನೋವಿನ ವಿಷಯ. ಇದಕ್ಕೆ ನಾವು ತಾಯಂದಿರು ಹೆಚ್ಚಾಗಿ ಇದಕ್ಕೆ ಗಮನ ಕೊಡಬೇಕು. ನಮ್ಮ ಮಕ್ಕಳು ಎಲ್ಲಿ ಹೋಗ್ತಿದ್ದಾರೆ, ಎಲ್ಲಿ ಬರ್ತಿದ್ದಾರೆ, ಯಾವ ಕೆಲಸದಲ್ಲಿದ್ದಾರೆ ಅನ್ನೋಕ್ಕೆ ನಾವು ಒತ್ತಡ ಮತ್ತು ಕೆಲಸದಲ್ಲಿ ನಾವು ಕಳಿಸ್ತೀವಿ. ತಂದೆ ತಾಯಿಗಳು ಮಕ್ಕಳಿಗೆ ಸಮಯವನ್ನು ಕೊಡಕ್ಕಾಗ್ತಾ ಇಲ್ಲ. ಮಕ್ಕಳು ಮೊಬೈಲ್ ಜಗತ್ತಿಗೆ ದಾಸರಾಗ್ತಾ ಇದ್ದಾರೆ. ಇದರಿಂದ ಹೊರಬಂದು ತಂದೆ ತಾಯಿಗಳ ಪಾತ್ರ ಇದಕ್ಕೆ ಬಹು ಮುಖ್ಯವಾಗಿರ್ತದೆ. ನಾವೆಲ್ಲರೂ ಕೂಡ ಈ ಒಂದು ಮಕ್ಕಳ ಬಗ್ಗೆ ಗಮನವನ್ನಿರಬೇಕು. ಮುಂದಿನ ದಿನಗಳಲ್ಲಿ ಇದೆಲ್ಲ ಆಗದ ರೀತಿಯಲ್ಲಿ ನಾವು ನೀವೆಲ್ಲ ಸೇರಿ ತಡೆಗಟ್ಟಿ ಸಮಾಜವನ್ನ ಕಟ್ಟುವ ಕೆಲಸದಲ್ಲಿ ನಾವೆಲ್ಲ ತೊಡಗಿಸ್ಕೋಬೇಕು. ಎಲ್ಲ ವಾರ್ಡಿನ ಸದಸ್ಯರನ್ನ ಒಳಗೊಂಡಂತೆ ಈ ಒಂದು ಸಮಿತಿಯಾಗಿದೆ. 1098 ಈ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ತೊಂದರೆ ಆದಲ್ಲಿ ಅವರು ಬಂದು ನಿಮಗೆ ಸ್ಪಂದನೆಯನ್ನ ಮಾಡ್ತಾರೆ. ಎಲ್ಲೋ ಬಾಲ್ಯ ವಿವಾಹ ನಡೀತಾ ಇದೆ ಅಂತ ನಿಮ್ಮ ಗಮನಕ್ಕೆ ಬಂದ್ರೆ ನಾವ್ಯಾಕೆ ನಿಷ್ಠುರಾಗಬೇಕು, ನಾವ್ಯಾಕೆ ಹೇಳ್ಬೇಕು ಅಂತೇಳಿ ಸಮಾಜವನ್ನ ಹಾಳು ಮಾಡುವ ಕೆಲಸವನ್ನ ನಾವು ಮಾಡಬಾರ್ದು. ನಾವು ನಮ್ಮ ಕೈಲಾಗಲಿಲ್ಲ ಅಂದ್ರೆ ಯಾವುದೋ ಅಧಿಕಾರಿಗಳು ತಿಳಿಸಿದೆ, ಅವರು ಬಂದು ಅದ್ರ ಬಗ್ಗೆ ಕಾಳಜಿಯನ್ನು ವಹಿಸ್ತಾರೆ, ಅದ್ರ ಬಗ್ಗೆ ಕ್ರಮವನ್ನ ಕೈಗೊಳ್ಳುತ್ತಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಬೇಕು. ಸಮಾಜದಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹೇಳಿ ನಾವೇನಾದ್ರೂ ಒಂದು ಸಣ್ಣ ಸೇವೆಯನ್ನ ಸಮಾಜಕ್ಕೆ ಕೊಡ್ತೀನಿ ಅಂದ್ರೆ ಈ ಅವಕಾಶ ಸಿಕ್ಕಿದೆ. ಇದು ಒಳ್ಳೆಯ ಒಂದು ಕಾರ್ಯವನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ಬಾಲ್ಯ ವಿವಾಹವನ್ನು ತಡೆಗಟ್ಟಬೇಕು ಅಂತ ಹೇಳಿ ಯೋಜನೆಯನ್ನ ಮಾಡಿದ್ದಾರೆ. ಇದರಲ್ಲಿ ನಮಗೆ ಸೇವೆ ಮಾಡಲಿಕ್ಕೆ ಭಾಗ್ಯವನ್ನ ಕೊಟ್ಟಿದ್ದಾರೆ. ನಾವು ನೀವೆಲ್ಲ ಸೇರಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ. ಅವ್ವಾಸಂತೆ 16 ಆಗಸ್ಟ್ 2 ವೀರಶೈವ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದೆ. ಬೆಳಗ್ಗೆ 11ರಿಂದ ರಾತ್ರಿ 8ರವರೆಗೆ ಶ್ರಾವಣ ಸಂಭ್ರಮದ ಹೆಸರಿನಲ್ಲಿ ಆಹಾರ ಹಾಗೂ ಕರಕುಶಲ ಮೇಳ ನಡೆಯಲಿದೆ ಎಂದು ಜೀವನ್ಮುಖಿ ಸಂಸ್ಥೆಯ ಪ್ರತಿಭಾ ಎಂವಿ ತಿಳಿಸಿದರು. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಮಂಜುಳಾ ಎಎನ್, ಅಮೃತ ಕಾರ್ಗಲ್, ರೋಹಿಣಿ ಎಚ್ಎಸ್, ಸೌಮ್ಯ ಎಸ್, ಮಮತಾ ಜೈನ್ ಇನ್ನಿತರರು ಹಾಜರಿದ್ದರು. ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಂತಹ ಮುಖ್ಯವಾದ ಉದ್ದೇಶ ಏನು ಅಂದರೆ ಜೀವನ್ಮುಖಿಯ ಪರಿಚಯ ಇರೋದ್ರಿಂದ ಮತ್ತೆ ಪದೇ ಪದೇ ಹೇಳುವ ಅಗತ್ಯ ಇಲ್ಲ ಅನ್ಕೋತೀವಿ. ಇದು ಜನಕದ ಒಂದು ಸಂಸ್ಥೆ, ನಗರ ಕೇಂದ್ರಿತವಾದಂತಹ ಒಂದು ಮಹಿಳಾ ವೇದಿಕೆ. ಅನೇಕ ಕಾರ್ಯಕ್ರಮಗಳನ್ನು, ಕಾರ್ಯಾಗಾರಗಳನ್ನು ಮಾಡ್ತಾ ಇದ್ದೀವಿ. ನಿನ್ನೆ ಭಾನುವಾರವಷ್ಟೇ ನಾವು
10ನೇ ಒಂದು ಕಾರ್ಯಾಗಾರ ಮಾಡಿದ್ವಿ. ಮೈಸೂರು ಪ್ರಾಂತದ ಜನಪದ ಹಾಡುಗಳ ಕಲಿಕಾ ಶಿಬಿರವನ್ನು 3 ದಿನ ನಮ್ಮ ಜೀವನಮುಖಿ ಸದಸ್ಯರಿಗೆ ಮಾಡಿ ಅದರ ಮುಕ್ತಾಯ ಸಮಾರಂಭವನ್ನು ಕೂಡ ಮಾಡಿದ್ವಿ. ಅದೇ ರೀತಿ ಈಗ ಬರುವ ಆಗಸ್ಟ್ 2ನೇ ತಾರೀಕು ಶನಿವಾರ ನಗರದ ಮಾರ್ಕೆಟ್ ರಸ್ತೆಯಲ್ಲಿರ್ತಕ್ಕಂತಹ ವೀರಶೈವ ಕಲ್ಯಾಣ ಮಂದಿರದಲ್ಲಿ ನಾವು ಅವ್ವ ಸಂತೆಯನ್ನು ಮಾಡ್ತಾ ಇದ್ದೀವಿ. ಇದು 16ನೇ ಸಂತೆ ಅಂತ ಹೇಳ್ಕೊಳ್ಳೋಕ್ಕೆ ಖುಷಿ ಆಗ್ತಾ ಇದೆ. ಈ ಕಳೆದ 3.5 ವರ್ಷದಲ್ಲಿ 2.5-3 ತಿಂಗಳಿಗೆ ಒಂದ್ಸಲ ಅಂತ ಅಂದ್ಕೊಂಡು ಮಳೆಗಾಲವನ್ನು ಹೊರತುಪಡಿಸಿ ಮಾಡ್ತಾ ಇರುವಂತಹ 16ನೇ ಸಂತೆ. ಸದಸ್ಯರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಚರಕ ಅಂಗಡಿಯಲ್ಲಿ ಮಾಡ್ತಾ ಇದ್ದೀವಿ. ನೀವು ಗೊತ್ತಿರೋ ಹಾಗೆ ಸದಸ್ಯರ ಸಂಖ್ಯೆ 128ಕ್ಕೆ ಹೋಗಿದೆ. ನಮ್ಮದು 10 ಜನರಿಂದ ಶುರು ಮಾಡಿದ ಸಂಸ್ಥೆ. ಆ ಹಿನ್ನೆಲೆಯಲ್ಲಿ ಈಗ ದೊಡ್ಡ ಜಾಗ ಬೇಕು ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇದ್ವಿ. ಮಹಾಸಂತೆಯನ್ನು ವರ್ಷಕ್ಕೊಂದ್ಸಲ ಮಾಡ್ತಾ ಇದ್ವಿ ಗಾಂಧಿ ಮೈದಾನದಲ್ಲಿ. ಅದನ್ನು ಈ ಬಾರಿ ಅಕ್ಟೋಬರ್-ನವೆಂಬರ್ನಲ್ಲಿ ಮಾಡೋಣ, ಸ್ವಲ್ಪ ಮಳೆ ಕಡಿಮೆ ಆಗಿರುವ ಯೋಜನೆ ಇದೆ. ಈ ಒಂದು ಸಂತೆ ವಿಶೇಷ ಅಂದರೆ ಎಂದಿನಂತೆ ನಮ್ಮ ಜೀವನ್ಮುಖಿ ಸದಸ್ಯರು, ಸ್ಥಳೀಯ ಸದಸ್ಯರು ವಿಶೇಷವಾದಂತಹ ಸ್ಥಳೀಯ ದೇಸಿ ತಿನಿಸುಗಳನ್ನು ಮಾಡ್ತಾರೆ. ಅದರಲ್ಲೇ ತಿನ್ಬೋದಾದಂಥ ಮತ್ತು ಮನೆಗೆ ಒಯ್ಬೋದಾದಂಥ ತಿಂಡಿಗಳನ್ನು ಮಾಡ್ತಾರೆ. ಅದಷ್ಟು ಆಹಾರ ಮಳಿಗೆಗಳಿರುತ್ತೆ. 10ರಿಂದ 12 ಆಹಾರದ ಮಳಿಗೆಗಳಿದೆ. ಅದರ ಜೊತೆಯಲ್ಲಿ ಸ್ಥಳೀಯವಾಗಿ ಪ್ರಸಿದ್ಧವಾಗಿರುವಂತಹ ಜವನಿ ಬೆಲ್ಲ ಮತ್ತು ಜೇನುತುಪ್ಪ, ಎಣ್ಣೆಗಳು, ಮಲೆನಾಡಿನ ಶೇಂಗಾ ಮತ್ತು ಕೊಬ್ಬರಿ ಎಣ್ಣೆ, ಈ ಥರದ್ದು ಬೇರೆ ಬೇರೆ ವಸ್ತುಗಳನ್ನು ನಮ್ಮ ಮತ್ತು ಕ್ರಾಫ್ಟನ್ನು ನಮ್ಮ ಮನೆಯಲ್ಲಿ ತಯಾರು ಮಾಡುವಂತಹ ಹೆಣ್ಣುಮಕ್ಕಳು ಕೆಲವರು ತಂದು ಮಾಡ್ತಾ ಇದ್ದಾರೆ. ಬಿದಿರಿನ ವಸ್ತುಗಳಿರ್ಬೋದು, ಅಲಂಕಾರಿಕ ವಸ್ತುಗಳಿರ್ಬೋದು, ಶ್ರಾವಣ ಆದ್ದರಿಂದ ಗೆಜ್ಜೆ ವಸ್ತ್ರ ಥರದ ಶ್ರಾವಣಕ್ಕೆ ಅಗತ್ಯವಿರುವಂಥ ಪೂಜಾ ಸಾಮಗ್ರಿಗಳಿರ್ಬೋದು, ಬುಟ್ಟಿಗಳು, ಬಿದಿರಿನ ಬುಟ್ಟಿ, ಈ ಥರದ್ದನ್ನೆಲ್ಲವನ್ನು ಕೂಡ ತರ್ತಾ ಇದ್ದಾರೆ. ಕೆಲವು ಸೌಂದರ್ಯವರ್ಧಕಗಳು ಮನೆಯಲ್ಲೇ ತಯಾರು ಮಾಡಿದ್ದು. ಈ ಒಂದು ಸಂತೆಗೆ ಶಿರಸಿಯಿಂದ, ಶಿವಮೊಗ್ಗದಿಂದ ಬೇರೆ ಬೇರೆ ಮಹಿಳಾ ಗ್ರಾಮೋದ್ಯೋಗಿಗಳು ಬರ್ತಾ ಇದ್ದಾರೆ. ಜೊತೆಗೆ ಬಹಳ ವಿಶೇಷವಾಗಿ ಈ ಸಲ ಬೆಂಗಳೂರಿನ ಇಕ್ರಾ ಸಂಸ್ಥೆ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಇಕ್ರಾ ಸಂಸ್ಥೆ 1982ರಲ್ಲಿ ಸ್ಥಾಪನೆ ಆಗುತ್ತೆ. ವಿಶೇಷವಾಗಿ ಇಕ್ರಾ ಸಂಸ್ಥೆ ಮಾಡ್ತಾ ಇರೋದು ಏನು ಅಂತಂದರೆ ಬೇರೆ ಬೇರೆ ಬೇಕಾದಷ್ಟು ಕೆಲಸಗಳನ್ನು ಮಾಡ್ತಾ ಇದೆ. ಜೊತೆಗೆ ಮಳೆಯನ್ನು ಅವಲಂಬಿತ ಪ್ರದೇಶಗಳಲ್ಲಿ 4 ಜಿಲ್ಲೆಗಳ 12 ತಾಲೂಕಿನ ಸಣ್ಣ ಸಣ್ಣ 25,000ಕ್ಕೂ ಹೆಚ್ಚು ರೈತರಿಗೆ ಸುಸ್ಥಿರ ಕೃಷಿಗೆ ನೆರವು ನೀಡ್ತಾ ಇದೆ. ಅದು ಅಂಥ ರೈತರನ್ನು ಒಳಗೊಂಡು ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿಗೆ ಒತ್ತು ಕೊಡ್ತಾ ಇದೆ. ಆ ರೈತ ಮಹಿಳೆಯರನ್ನ ಕೆಲವರು ಇಲ್ಲಿ ಬರ್ತಾ ಇದ್ದಾರೆ ಈ ಸಂತೆಗೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸಾಗರ ಶಾಖೆ ವತಿಯಿಂದ ಮಂಗಳವಾರ ನಗರಸಭಾ ಪೌರಾಯುಕ್ತ ಎಚ್.ಕೆ. ನಾಗಪ್ಪ ಅವರನ್ನು ಅಭಿನಂದಿಸಲಾಯಿತು. ಪತ್ರಕರ್ತರ ಕಚೇರಿ ನಿರ್ಮಾಣದ ಹಿನ್ನೆಲೆಯಲ್ಲಿ ಪೌರಾಯುಕ್ತ ಎಚ್.ಕೆ. ನಾಗಪ್ಪ ನೀಡಿದ ಸಹಕಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸಲಾಯಿತು. ಸಂಘದ ಅಧ್ಯಕ್ಷ ಜಿ. ನಾಗೇಶ್, ಪ್ರಧಾನ ಕಾರ್ಯದರ್ಶಿ ಮಹೇಶ್ ಹೆಗಡೆ, ಉಪಾಧ್ಯಕ್ಷರಾದ ರವಿನಾಯ್ಡು, ಲೋಕೇಶ್ ಕುಮಾರ್, ಪ್ರಮುಖರಾದ ಗಿರೀಶ್ ರಾಯ್ಕರ್, ಇಮ್ರಾನ್ ಸಾಗರ್, ಜಮೀಲ್ ಸಾಗರ್, ಶಿವಕುಮಾರ್ ಗೌಡ, ಮಾಸನಂಜುಂಡಸ್ವಾಮಿ, ರಫೀಕ್ ಕೊಪ್ಪ, ನಾಗರಾಜ್, ವಸಂತ್ ಇನ್ನಿತರರು ಹಾಜರಿದ್ದರು. ಅಭಿನಂದನೆ ಸ್ವೀಕರಿಸಿ ಪೌರಾಯುಕ್ತ ಎಚ್.ಕೆ. ನಾಗಪ್ಪ ಮಾತನಾಡಿದರು. ನಾಗಪ್ಪ ಒಬ್ಬ ಕಮಿಷನರ್ ಆಗಿ ಒಂದು ನಮ್ಮ ಸಾಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಒಂದು ಕಟ್ಟಡ ಬೇಕಿತ್ತು, ಅದು ಗೊತ್ತಿತ್ತು. ತಾವು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಶಾಸಕರ ಮುಖಾಂತರ ತುಂಬ ಅದೇ ಸೂಕ್ತವಾದ ಜಾಗ ಅಂಥೇಳಿ ನೀವು ಸೆಲೆಕ್ಟ್ ಮಾಡಿ ಒಂದು ಒತ್ತಡವನ್ನು ತಂದ್ರಿ. ಆದರೆ ಯಾವಾಗ ನೀವು ಆ ಜಾಗವನ್ನು ಸ್ತ್ರೀ ಶಕ್ತಿ ಭವನವನ್ನು ನೀವು ಗುರುತಿಸಿದ್ರು, ಆವಾಗಲೇ ನಾನು ಒಬ್ಬ ಪೌರಾಯುಕ್ತನಾಗಿ ಹೋಗಿ ಆ ಬಿಲ್ಡಿಂಗನ್ನು ನೋಡಿದ್ದೆ. ಅದರದ್ದು ಏನು ಗ್ರೌಂಡ್ ಫ್ಲೋರ್ ಇತ್ತು. ಆ ಗ್ರೌಂಡ್ ಫ್ಲೋರನ್ನು ಈ ನಮ್ಮ ನಗರಸಭೆ ವಾರ್ಡು ಆಡಳಿತದಲ್ಲಿ ಈ ನಮ್ಮ ಸರ್ಕಾರಿ ಕಟ್ಟಡಗಳು ಅಂದರೆ ನಮ್ಮ ಈ ಥರ ಸ್ತ್ರೀ ಶಕ್ತಿ ಭವನ ಇರ್ಬೋದು, ಸಮುದಾಯ ಭವನಗಳಿಗೆ ಹೆಚ್ಚು ದುಡ್ಡಿಡೋದು ನಮಗೆ ಕಷ್ಟ ಆಗುತ್ತೆ. ಯಾವಾಗ ನೀವು ನಮಗೆ ಆ ಕಟ್ಟಡ ಬೇಕು ಅಂತ ನೀವು ಅಲ್ಲಿ ಪ್ರೆಷರ್ ತಂದರೂ ಆವಾಗ ನನಗೆ ಒಂದು ತಿಳುವಳಿಕೆ ಬಂದಂಗೆ, ಇಲ್ಲ ಇದು ಪತ್ರಕರ್ತರ ಹೆಸರಿನಲ್ಲೂ ಈ ಬಿಲ್ಡಿಂಗನ್ನು ಕಂಪ್ಲೀಟ್ ಮಾಡಬೇಕು, ಇಲ್ಲ ಅಂದರೆ ಆ ಗ್ರೌಂಡ್ ಫ್ಲೋರು ಸೋರಿ ತುಂಬ ಶಿಥಿಲಾವಸ್ಥೆ ಬಂದಿತ್ತು. ಇನ್ನೊಂದು, ನೀವು ಯಾರು ನಿಮ್ಮ ಸ್ವಂತಕ್ಕೆ ಅಂತ ಏನು ಕೇಳೋದು, ನಮ್ಮೂರಿನ ನಮ್ಮದೇ ಕಾರ್ಯಕ್ರಮಗಳ ಮೆಸೇಜ್ಗಳನ್ನು ಇನ್ನೊಂದನ್ನು ಕೊಡ್ತಕ್ಕಂಥದ್ದು, ಅದು ಮಾಡಿಕೊಡ್ಬೇಕಾಗಿದ್ದು ನಮ್ಮದು ಮಾಡಲೇಬೇಕಾದ ಕರ್ತವ್ಯ. ನಮ್ಮ ನಗರಸಭೆಗಳಿಗೆ ಮಾಡಬಹುದಾದ ಕೆಲಸ
ಮಾಡಬೇಕಾದ ಕೆಲಸ, ಮಾಡಬಹುದಾದ ಕೆಲಸ, ಮಾಡಲೇಬೇಕಾದಂಥ ಕೆಲಸಗಳಿದೆ. ಇಂಥವೆಲ್ಲ ಹೆಂಗಂದರೆ ಒಂದು ಸಾರ್ವಜನಿಕ ಸವಲತ್ತು ಕೊಡ್ತಕ್ಕಂಥದ್ದು ಮ್ಯಾಂಡೇಟ್ರಿ ಕೆಲಸಗಳಿವೆಲ್ಲ. ಈಗ ಒಂದು 10 ನಿಮಿಷ ಮುಂಚೆ ನಮ್ಮ ರವಿ ಲಿಂಗಮಟ್ಟಿ ಮತ್ತು ನಂಜನಸ್ವಾಮಿ ಅವರ ನೇತೃತ್ವದಲ್ಲಿ ವಿಜಯನಗರದಲ್ಲಿ ನಾವೊಂದು ಪಾರ್ಕ್ ಮಾಡಿದ್ದೀವಿ. ಅದಕ್ಕೂ ಸಹ ಒಂದು ಥ್ಯಾಂಕ್ಸ್ ಹೇಳಿದರು ಅವರು. ಇನ್ನು ಮುಂದೆ ಅವಾಗ ಏನಾಗುತ್ತೆ ಅಂದರೆ ನಾಗರಿಕರ ಅವರು ಜವಾಬ್ದಾರಿ ಜಾಸ್ತಿ ಮಾಡ್ಕೊಂತ ಹೋದಂಗನು ಈಗ ಉದಾಹರಣೆಗೆ ನಿಮಗೆ ಸ್ತ್ರೀ ಶಕ್ತಿ ಭವನನ ಮೇಲ್ಗಡೆ ಕೊಟ್ಟಿದ್ದೀವಿ. ಅದು ಕೆಳಗಡೆ ಇನ್ನೂ ಹಾಳಾಗಕ್ಕೆ ನೀವು ಬಿಡೋದಿಲ್ಲ. ಯಾಕಂದ್ರೆ ನೀವು ತಿಂಗಳು ವಾರಕ್ಕೆ ದಿನ ಬಿಟ್ಟು ಪ್ರೀತಿಗೆ ಅಲ್ಲಿ ಹೋಗ್ತಾ ಇರ್ತೀವಿ. ಹಾಗಾಗಿ ನನ್ನ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೀನಿ. ಆದರೆ ಸ್ವಲ್ಪ ನೀವೆಲ್ಲರೂ ನನಗೆ ಅಣ್ಣ ತಮ್ಮದಿರು ಇದ್ದಂಗೆ ಇರೋದ್ರಿಂದ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಿದ್ದೀನಿ ಅನ್ನೋದ್ರಲ್ಲಿ ಏನು ಇದಿಲ್ಲ. ಮುಂದಿಂದು ಅಲ್ಲಿ ಒಂದು ಶೌಚಾಲಯನೂ ಮಾಡಬೇಕು, ಕೆಳಗಡೆ ಎಲ್ಲ ಟೈಲ್ಸ್ ಹಾಕಬೇಕು, ಅದನ್ನೆಲ್ಲ ನಾವು ಮಾಡ್ತೀವಿ. ನಮ್ಮ ಡ್ಯೂಟೀಸು ನಮ್ಮನ್ನು ಗುರುಸಿ ನಮ್ಮ ನಗರಸಭೆ ಆಡಳಿತವನ್ನು ಅವತ್ತು ನಮ್ಮ ಒಂದು ಸಾಗರದ ಒಂದು ಕೇಸ್ಗಳ ಬಗ್ಗೆ. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.